ಸ್ನೇಹಿತರೆ ನೋಡ್ಬೋದು, ನಾವು ಇವತ್ತು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಇದು ಎತ್ತಿನ ಬೂದಾಳಿ ಗ್ರಾಮದಲ್ಲಿದ್ದೀವಿ. ಈಗ ಆಲ್ರೆಡಿ ನೋಡ್ತಾ ಇದ್ದೀರಿ ಎಲ್ಲ. ಇಲ್ಲಿ ನಾವು ಎತ್ತಿನ ಬೂದಾಳಿ ಗ್ರಾಮದ ಗ್ರಾಮ ಪಂಚಾಯತಿ ಮುಂದೆ ಹೋಗೋಂಥ ಒಂದು ದಾರಿನೇ ಇದು, ಮುಖ್ಯ ದಾರಿನೇ, ಇದೇನು ಅಂತ ಇದು ಅಲ್ಲ. ಅಂಥ ದಾರಿ ಕೂಡ ಇಲ್ಲಿನ ಕಸದ ವ್ಯವಸ್ಥೆ ಆಗಲಿ, ಇಲ್ಲಿನ ಸ್ವಚ್ಛತೆ ನೋಡಿ ಹೇಗಿರ್ಬೋದು. ಇಲ್ಲಿ ಮತ್ತೆ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಇಲ್ಲಿ ಏನದು ದೇವರನ್ನ ಲಾಸ್ಟಿಗೆ ಇದು ಮಾಡ್ತಾರಲ್ಲ, ಆ ಒಂದು ಕಾರ್ಯಕ್ರಮ ಕೂಡ ಇಲ್ಲೇ ಮಾಡ್ತಾರಂತೆ. ಹಂಗಾಗಿ ನಮ್ಮ ಅಧಿಕಾರಿಗಳು, ನಮ್ಮ ಪಂಚಾಯತಿಯವರು, ಎತ್ತಿನ ಬೂದಾಳಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಈ ವ್ಯವಸ್ಥೆನ. ನಮ್ಮ ಜನಗಳು ಕೂಡ ಈ ಎತ್ತಿನ ಬೂದಾಳಿಯಲ್ಲಿ ಮತ್ತು ನಮ್ಮ ಕಾರ್ಯಕರ್ತರು, ಜಿಲ್ಲಾ ಮತ್ತು ರಾಜ್ಯದಿಂದ ಬಂದಂಥ ಪದಾಧಿಕಾರಿಗಳು, ರೈತ ಘಟಕದ ಉಪಾಧ್ಯಕ್ಷರು ಇವರೆಲ್ಲ ಆಗಮಿಸಿದ್ದಾರೆ. ಇದೇ ಒಂದು ಪ್ರಶ್ನೆನ ನಾವೆಲ್ಲ ಎತ್ತಿ ಮಾತಾಡೋಣ, ಇದು ಒಂದು ಅಧಿಕಾರಿಗಳ ಗಮನಕ್ಕೆ ತಂದು ನಾವೊಂದು ಕಾರ್ಯಕ್ರಮವನ್ನು ಮಾಡಿ ಹೇಳಮ್ಮ, ನಾವು ಬಂದಿರೋದು ನಿಮ್ಮೂರಿನ ಸಮಸ್ಯೆಗೆ, ಹೌದಾ? ಮಾತಾಡ್ರಿ, ಮಾತಾಡ್ಬೇಕಾದ ಸಂದರ್ಭದಾಗ ಕೂಡ ನೀವು ಮಾತಾಡಿದ್ರೆ ಹೌದಾ? ಭಯ ಐತಾ ಇದ್ರಾಗ ಏನನ ನಿಮ್ಗೆ ಇಲ್ಲಲ್ಲ, ಹೌದಾ? ನಾವು ನ್ಯಾಯವಾಗಿ ಮಾಡಿಸಂತ ಕೆಲಸ, ಹೌದಾ? ಮಾತಾಡ್ಬೇಕಾದಾಗೂ ಮಾತಾಡಿಲ್ಲ ಅಂದ್ರೆ ಇನ್ ಯಾವಾಗ ಮಾತಾಡ್ತೀರಿ? ಮತ್ತೆ ಮಾತಾಡ್ರಿ, ಇರೋದನ್ನ ಹೇಳ್ರಿ. ತಪ್ಪು ಕೆಲ್ಸದ ಹೇಳ್ತಿದ್ರೆ ಏನಾದ್ರ ಒಬ್ಬರು ಮಾತಾಡ್ರಿ. ಅಲ್ಲಲ್ರಿ, ಮಕ್ಕಳು ಇಲ್ಲೇ ಅಲ್ಲ ಓಡಾಡೋದು ಎಲ್ಲ ಇದ್ರಾಗ ಯಾವ ಇಬ್ಬರು ಹೋಗಿ ಕಟ್ಟಡವನ್ನು ಮಾಡ್ಯಾರ ಇದ್ರನ್ನ ಅಂಗನವಾಡಿ ಸ್ಕೂಲ್ ಇಲ್ಲೇ, ಮತ್ತೆ ದೇವರು ಪೀರಿಂದ ಬಂದ್ರೆ ದೇವ್ರು ಇಲ್ಲೇ ಎಲ್ಲ ನಿಂತ್ಕೊಂಬೋದು. ಇಲ್ಲೇ ಮೈ ತೊಳ್ಕೊಂಡವ್ರು ಎಲ್ಲ ಇಲ್ಲೇ. ನೀವು ಎಲ್ಲನ ಹೊಲ್ದಾಗ ಹೋದ್ರೆ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇಲ್ಲ. ಮಕ್ಕಳು ಆಡ್ಕಂತ ಬಂದಿದ್ರೆ ಮತ್ತೆ ಇಲ್ಲಿ ಆರ್ಸಿ ತಂದಿರಲ್ಲ ಜನಪ್ರತಿನಿಧಿಗಳು, ಅವ್ರು ಏನ್ ಮಾಡ್ತಾರೆ ಮತ್ತೆ ಅಷ್ಟೇ. ಸ್ನೇಹಿತರು ನೋಡ್ಬೋದು, ಇಲ್ಲಿ ಇದು ಎಲ್ಲಾ ಊರಿನ ಸಮಸ್ಯೆ ಕೂಡ ಹಿಂಗೆ ಇಲ್ಲಿ ಹೆಚ್ಚಿಗೆ ಇದೆ. ಇದ್ರ ಬಗ್ಗೆ ನಮ್ಮ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ಆದಂತ ನಮ್ಮ ನಿರೂಪಣ್ಣವರು ಇದ್ರ ಬಗ್ಗೆ ಹೆಚ್ಚಿನ ವಿವರ ಮತ್ತೆ ಸಂಕ್ಷಿಪ್ತವಾದಂತ ಒಂದು ಮಾಹಿತಿ ಕೊಡ್ತಾರೆ ಒಂದು ಜನಗಳ ಸಮ್ಮುಖದಲ್ಲಿ. ಅಣ್ಣ ಮಾತಾಡಿ, ಬರ್ರಿ, ಎಲ್ಲರೂ ಬರ್ರಿ, ನೀವು ಬರ್ರಿ. ನೋಡ್ರಿ, ಇವತ್ತು ನೀವು ಮಾತಾಡಿದ್ರೆ ನಿಮ್ಮೂರ ಸಮಸ್ಯೆನ ನೀವು ಬಗೆಹರಿಸ್ಕೊಂತೀರಿ. ದಯವಿಟ್ಟು ಅಣ್ಣ ರಾಜ್ಯ ಮಟ್ಟದಿಂದ ಬಂದಿದ್ದಾರೆ, ಎಲ್ಲರೂ ಬಂದಿದ್ದೀವಿ ನಿಮ್ಮೂರಿನ ಸಮಸ್ಯೆಗೆ. ಮಾತಾಡ್ಬೇಕಾದ ಮಾತಾಡಿ ಅಣ್ಣ, ಶುರು ಮಾಡಿ. ಬಂಧುಗಳೇ, ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹೊಳೆ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮ್ಮ ಎತ್ತಿನ ಬೂದಿಹೊಳೆ ಗ್ರಾಮದಲ್ಲಿನೇ ನಮ್ಮ ಪಕ್ಷದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಟ್ಟೆ ಬಸಪ್ಪ ಅಂತ ಹೇಳಿ ಜಿಲ್ಲಾ ಅವರು ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳು. ಅವರು ಬಹಳಷ್ಟು ದಿನಗಳಿಂದ ನಮಗೆ ಹೇಳ್ತಾ ಇದ್ರು, ನಮ್ಮೂರಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳಿದಾವೆ, ಕುಂದು ಕೊರತೆಗಳಿದಾವೆ. ಆಮೇಲೆ ಪಂಚಾಯತ್ ವ್ಯಾಪ್ತಿಯಿಂದ ಏನೆಲ್ಲ ಸಮಸ್ಯೆಗಳಿದ್ರು ಕೂಡ ನಾವು ಮನವಿ ಕೊಟ್ಟರು ಕೂಡ, ಮೌಖಿಕವಾಗಿ ದೂರು ಕೊಟ್ಟರು ಕೂಡ ಯಾವುದೇ ಪರಿಹಾರ ಅನ್ನುವಂಥದ್ದಾಗ್ಲಿ, ಅದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಅನ್ನುವಂಥದ್ದಾಗ್ಲಿ ಅಧಿಕಾರಿಗಳು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ಬೋದು, ಇನ್ನು ಹೆಚ್ಚಿನ ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವರೆಲ್ಲರಿಗೂ ಕೂಡ ಹೇಳಿ ಮನವಿ ಮಾಡಿದ್ರು ಕೂಡ ಈ ಒಂದು ಊರಿನ ಸಮಸ್ಯೆ ಬಹಳಷ್ಟಿದೆ. ಇವತ್ತು ನಾವು ನೋಡ್ತಾ ಇರುವಂತದ್ದು ಸ್ವಚ್ಛತೆ ಬಗ್ಗೆ. ಆದ್ರೆ ಇಡೀ ಊರಿನಲ್ಲಿ ನೋಡ್ತಾ ಇರುವಾಗ ಒಂದು ಆರೋಗ್ಯದ ಸಮಸ್ಯೆ ಇದೆ, ಶಿಕ್ಷಣದ ಸಮಸ್ಯೆ ಇದೆ, ರಸ್ತೆಗಳು ಇಲ್ಲ, ಆಮೇಲೆ ಚರಂಡಿಗಳ ಸಮಸ್ಯೆ ಇದೆ, ಬೀದಿ ದೀಪಗಳ ಸಮಸ್ಯೆ ಇದೆ. ಈ ತರ ಎಲ್ಲಾ ರೀತಿಯಾದ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತಂದ್ರೆ ನಾವು ಅದನ್ನ ರಾಜ್ಯದ ಜನರಿಗೆ ತೋರಿಸ್ಬೇಕು. ಅದನ್ನ ಊರಿನ ಜನರ ಅಭಿಪ್ರಾಯಗಳನ್ನ ತಿಳ್ಕೋಬೇಕು. ಆಮೇಲೆ ಕೊನೆಗೆ ನಾವು ಒಂದು ಮನವಿಯನ್ನ ಸಲ್ಲಿಸಿ ಒಂದಿಷ್ಟು ದಿನಗಳ ಕಾಲ ಗಡುವನ್ನ ಕೊಟ್ಟು, ಆ ಗಡುವಿನೊಳಗಾಗಿ ನಾವೇನೆಲ್ಲ ಇವತ್ತು ಲೈವ್ ಮುಖಾಂತರ ಆಗಿರ್ಬೋದು ಅಥವಾ ಮನವಿ ಮುಖಾಂತರ ಆಗಿರ್ಬೋದು ಮಾಡಿರತಕ್ಕಂಥ ದೂರುಗಳಿಗೆ ಪರಿಹಾರ ಕೊಡ್ಬೇಕನ್ನುವಂಥ ದೃಷ್ಟಿಯಲ್ಲಿ ಮಾಡ್ತಾ ಇದೀವಿ. ಅದರ ಈಗಾಗಲೇ ಒಂದು ವಿಡಿಯೋನ ಮುಗಿಸಿದ್ದಾರೆ ನಮ್ಮ ಎತ್ತಿನ ಬೂದಿಹೊಳೆದಲ್ಲಿನ ಸಮಸ್ಯೆಗಳ ಕುರಿತಾಗಿ. ಇವತ್ತು ನಾವು ಇನ್ನೊಂದು ಸಮಸ್ಯೆಯನ್ನು ತೋರಿಸ್ತಾ ಇದ್ದೀವಿ. ಇದು ಸ್ವಚ್ಛತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಈ ಕಡೆ ಇದು ಒಂದು ಕೆರೆಯ ರೀತಿಯಲ್ಲಿ ಬಹಳಷ್ಟು ಸುಮಾರು ಒಂದು ಎಷ್ಟು ಆಳ ಐತಪ್ಪ ಇದು? 5 ರಿಂದ 6 ಅಡಿ ಅಥವಾ 20 ಅಡಿ, ಒಂದು 20 ಅಡಿಯ ಆಳದ ಇರ್ತಕ್ಕಂತ ಒಂದು ಹಳೆ ಕಾಲದ ಒಂದು ಕಡೆ ಬಾವಿ ಅಂತಾರೆ. ಈ ಬಾವಿಗೆ ಯಾವುದೇ ರೀತಿಯಾದಂತ ಒಂದು ಭದ್ರತೆ ಅನ್ನುವಂಥದ್ದಿಲ್ಲ. ಯಾಕೆ ಭದ್ರತೆ? ತಡೆಗೋಡೆ ಅನ್ನುವಂಥದ್ದಿಲ್ಲ, ಭದ್ರತೆ ಅನ್ನುವಂಥದ್ದಿಲ್ಲ. ಇದರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ನೋಡಿ, ಈ ನೀರು ಬಹಳ ಕೊಳಚೆ ನೀರಾಗಿದೆ. ಇದರಲ್ಲಿ ಇರ್ತಕ್ಕಂಥ ಕ್ರಿಮಿ ಕೀಟಗಳು, ಹುಳುಗಳು, ಜಂತು ಹುಳುಗಳು, ಸೊಳ್ಳೆಗಳು, ಹೀಗೆ ಆರೋಗ್ಯವನ್ನ ಇತ್ತೀಚೆಗೆ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು.
ಮನುಷ್ಯನ ಮೇಲೆ ಡೆಂಗು ಜ್ವರ ಬರ್ತಾ ಇದೆ, ಕಾಮಾಲೆ ಬರ್ತಾ ಇದೆ, ಯಾವ್ದಾವ್ದೋ ಹೊಸ ಹೊಸ ರೋಗಗಳು ಬರ್ತಾ ಇದಾವೆ, ಚಿಕನ್ ಗುನ್ಯ, ಅಕ್ಕಿ ಜ್ವರ, ಆ ಜ್ವರ, ಈ ಜ್ವರ ಅಂತೇಳಿ ಬರ್ತಾ ಇದೆ. ಅವೆಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ವಚ್ಛತೆ ಅನ್ನುವಂಥದ್ದು ಎಲ್ಲಿ ಇಲ್ವೋ ಅಲ್ಲಿಂದ. ಉದಾಹರಣೆಗೆ ಇದು ಊರಿನ ಮುಖ್ಯ ಭಾಗ, ಇಲ್ಲಿಂದನೇ ಚಿಕ್ಕ ಮಕ್ಕಳು ಓಡಾಡಬೇಕಾಗತ್ತೆ, ದೊಡ್ಡವರು ಓಡಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ಯಾವುದೇ ಭದ್ರತೆ ಇಲ್ಲದೆ ಕಾರಣಕ್ಕಾಗಿ ಸ್ವಲ್ಪ ದಿನಗಳ ಹಿಂದೆ ಮಕ್ಕಳು ಈ ಭಾಗದಲ್ಲಿ ಚಿಕ್ಕ ಮಕ್ಕಳು ಒಂದು ಬೇನೆ ಗಿಡ ಇದೆ ಅಂತ ಹೇಳಿ ಇಲ್ಲಿ ತಂಪಾಗಿದ ವಾತಾವರಣ ಅಂತ ಹೇಳಿ ಮಕ್ಕಳು ಆಟ ಆಡಕ್ಕಂತ ಬಂದ ಸಂದರ್ಭದಲ್ಲಿ ಒಂದು 20 ಅಡಿ ಆಳ ಇರ್ತಕ್ಕಂಥ ಈ ಒಂದು ಬಾವಿಗೆನೆ ಮಕ್ಕಳು ಬಿದ್ದು ಅನಾಹುತಗಳಾಗಿ ಅವ್ರದ ಆರೋಗ್ಯದಲ್ಲಿ ಕೂಡ ಹೆಚ್ಚು ಕಡಿಮೆಯಾಗಿ ಕೂಡ ಆಗ್ತಾ ಇದೆ. ಈ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಥವಾ ಊರಿನ ಅಧ್ಯಕ್ಷರಾಗಿರ್ಬೋದು, ಊರಿನ ಬೇರೆ ಬೇರೆ ಪಕ್ಷದ ಮುಖಂಡರಿರ್ತಾರೆ. ಕಾಂಗ್ರೆಸ್ನವರು ಅಂತೇಳಿ ವೈಟ್ ಬಟ್ಟೆ ಹಾಕೊಂಡು ಬಿಳೆ ಬಟ್ಟೆ ಹಾಕೊಂಡು ಓಡಾಡೋರು ಇರ್ತಾರೆ. ಬಿಜೆಪಿ ಅನ್ಕೊಂಡು ಬಕೆಟ್ ಹಿಡ್ಕೊಂಡು ಅವ್ರ ಚೇಲೆಗಳಾಗಿ ಬಿಳೆ ಬಟ್ಟೆ ಹಾಕೊಂಡು ಹೋಗಿ ಯಾವುದೋ ಒಂದು ಕಚೇರಿಯಲ್ಲಿ ಗುಲಾಮರಾಗಿ ಕೆಲಸ ಮಾಡುವಂತವ್ರು ಇರ್ತಾರೆ. ನಿಮ್ಮೂರಿನ ಸಮಸ್ಯೆಗಳಿದ್ರೆ ದಯವಿಟ್ಟು ನೋಡ್ರಪ್ಪ ಅಂತ ಹೇಳಿದ್ರೆ ಅವ್ರು ಯಾರು ಅವ್ರ ಊರಿನ ಸಮಸ್ಯೆ ಬಗ್ಗೆ ಮಾತಾಡಲ್ಲ. ಅವರು ಡೆಲ್ಲಿ ವಿಚಾರ ಮಾತಾಡ್ತಾರೆ, ಏನೋ ಬೆಂಗಳೂರು ವಿಚಾರ ಮಾತಾಡ್ತಾರೆ, ನಮ್ಮ ಮೋದಿ ಹಿಂಗೆ, ನಮ್ಮ ಸಿದ್ದರಾಮಯ್ಯ ಹಿಂಗೆ, ನಮ್ಮ ಕುಮಾರಸ್ವಾಮಿ ಹಿಂಗೆ ಅಂತಾರೆ. ಆದ್ರೆ ನಿಮ್ಮೂರಿನ ಸಮಸ್ಯೆ ಬಗ್ಗೆ ಮಾತಾಡಂತಂದ್ರೆ ಅವ್ರಿಗೆ ಯಾರಿಗೂ ಕೂಡ ಬೇಕಾಗಿಲ್ಲ. ನಾವು ಹಿಂಗೆ ಇರ್ತೀವಿ, ನಮ್ಮನೆ ಚೆನ್ನಾಗಿದೆ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ನಮ್ಮ ಕುಟುಂಬದವ್ರು ಚೆನ್ನಾಗಿದ್ದಾರೆ, ನಮ್ಮ ರಸ್ತೆ ಚೆನ್ನಾಗಿದೆ, ನಮ್ಮ ಏನಾದ್ರೂ ಸ್ಮೆಲ್ ಬಂತಂತಂದ್ರೆ ನಾವು ಜರಡಿ ಹಾಕಿದೀವಿ, ಸೊಳ್ಳೆಗಳು ಬರ್ತಾವಂದ್ರೆ ಜರಡಿ ಹಾಕಿದೀವಿ, ದನಕರಗಳು ಬರ್ತಾವಂದ್ರೆ ಗೇಟ್ ಹಾಕಿದೀವಿ ಅಂತೇಳಿ ಇದ್ದೋರೆ ದುಡ್ಡು ಇದ್ದವ್ರು ಇದನ್ನೆಲ್ಲ ಮಾಡ್ತಾರೆ. ಇಂಥ ಪಾಪ ಇಲ್ಲೆಲ್ಲ ನೋಡ್ತಾ ಇದ್ರು ಬಡವರು, ಇವರೆಲ್ಲ ದುಡ್ಡು ತಿನ್ನುವಂತವ್ರು 200ಗೋ 300ಗೋ ಕೃಷಿ ಮಾಡಿ ಆಮೇಲೆ ಕೂಲಿ ಮಾಡಿ ಇವರೆಲ್ಲ ಕಷ್ಟಪಟ್ಟು ದುಡಿದು ಬರುವಂತವ್ರು. ನಾಳೆ ಇದರಿಂದ ಏನಾದ್ರು ಆರೋಗ್ಯಕ್ಕೆ ಇವರಿಗೆಲ್ಲ ಜ್ವರ ಬಂದು, ಡೆಂಗು ಬಂದು, ಕಾಮಾಲೆ ಬಂದು, ಯಾವ್ಯಾವ್ದೋ ಸುಡುಗಾಡು ರೋಗ ರುಜಿನಗಳು ಬಂದು ಆಸ್ಪತ್ರೆಗೆ ಸೇರ್ತಾರೆ. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತೂ ಹೇಳ್ಬಾರ್ದು ಕತೆ. ಅಲ್ಲಿ ಹೋದ್ರೆ ಬದುಕ್ತೀವಿ ಅನ್ನೋದೇ ನಮಗೆ ಏನಿಲ್ಲ, ಕನ್ಫರ್ಮ್ ಇಲ್ಲ. ಅಲ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ. ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರಪ್ಪ ಅಂದ್ರೆ 30, 40, 50 ಸಾವಿರ ಕಟ್ಟದೇನೆ ವಾಪಸ್ ಬರಂಗಿಲ್ಲ. ಆತರ ಯಾಕಂತಂದ್ರೆ ಇದನ್ನ ಯಾಕೆ ವಿಸ್ತರಿಸಿ ಹೇಳ್ತಾ ಇದೀನಿ ಅಂದ್ರೆ ಒಂದಕ್ಕೊಂದು ಲಿಂಕ್ ಇದೆ. ಇದು ಆರೋಗ್ಯ ಸಮಸ್ಯೆ ಕಟ್ರೆ ಆಸ್ಪತ್ರೆಗೆ ಹೋಗ್ಬೇಕು, ಆಸ್ಪತ್ರೆ ಇಲ್ಲ ಹೋಗ್ಬೇಕಂತಂದ್ರೆ ಗೌರ್ಮೆಂಟ್ ಆಸ್ಪತ್ರೆ ಸರಿ ಇಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಸರಿ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು, ಖಾಸಗಿ ಆಸ್ಪತ್ರೆ ಹೋಗ್ಬೇಕಂದ್ರೆ ನಮ್ಮ ಹತ್ರ 50-60 ರೂಪಾಯಿ, 1 ಲಕ್ಷ ರೂಪಾಯಿ ದುಡ್ಡು ಇರಬೇಕು. ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರುವಂತ ಕಾರಣಕ್ಕಾಗಿ ನಾವು ಮೊದಲ ಹಂತದಲ್ಲಿ ಇದು ಎಲ್ಲಿಂದ ಶುರು ಆಗ್ತಾ ಇದೆ, ಸಮಸ್ಯೆ ಎಲ್ಲಿಂದ ಶುರು ಆಗ್ತಾ ಇದೆ ಅಂತಂದ್ರೆ ಇಲ್ಲಿಂದ ಸಮಸ್ಯೆ. ಹಾಗಾಗಿ ನಾವು ಎತ್ತಿನ ಬೂದಿವಾಳಕ್ಕೆ ಇವತ್ತು ಬಂದಿದ್ದೀವಿ. ಈ ಎತ್ತಿನ ಬೂದಿವಾಳದ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ತೀವಿ. ಸಾಧ್ಯ ಆದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ, ಪಿಡಿಒಗಳನ್ನ, ಗ್ರಾಮ ಪಂಚಾಯತ್ ಸದಸ್ಯರನ್ನ ಕರ್ಕೊಂಡು ಬಂದು ಇದು ಏನ್ ಪರಿಸ್ಥಿತಿ, ಆಮೇಲೆ ಇದು ಒಂದೇ ಸಮಸ್ಯೆ ಅಲ್ಲ, ಏನ್ ಯಾರಿಗೆ ಹೇಳಿರಿ? ಪಂಚಾಯತ್ನ ಕೇಳಿವಿ, ಪಂಚಾಯತ್ನ ಮಾಡಿದ್ರಿ, ಬಿಲ್ ಮಾಡ್ತಂತ ಹೇಳ್ತಾರೆ. ಎಲ್ಲ ದೇವ್ರನ್ನ ಇಲ್ಲೇ ನಾವು ಸ್ನಾನ ಮಾಡ್ಸೋದು. ಆಮೇಲೆ ಇನ್ನೊಂದು ವಿಶೇಷ, ಈಗೇನ್ ಮೊಹರಂ ಬರ್ತಾ ಇದೆ ಅದ್ದೂರಿಯಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ, ಅದ್ರ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದ್ರೆ ರಾಯಚೂರು, ಬಳ್ಳಾರಿ, ಈ ಕಡೆ ಯಾದಗಿರಿ ಕಡೆಗಳೆಲ್ಲ ಮೊಹರಂ ಹಬ್ಬ ಅನ್ನುವಂಥದ್ದು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇಲ್ಲಿ ಈ ಏನು ಪ್ರದೇಶ ಇದೆ ಅದು ಈ ಒಂದು ಕೆರೆ ಏನಿದೆ ಅದು ಇದು ಕೊಳಚೆ ನೀರು ಏನಿದೆ, ಚರಂಡಿ ನೀರು ಏನಿದೆ, ಹಾಳಾಗಿ ಗಬ್ಬು ನಾರ್ತಾ ಇರ್ತಕ್ಕಂಥ ನೀರಿಗೆ ಮೊಹರಂ ಹಬ್ಬ ಕೊನೆಯ ದಿನ ಏನು ದೇವರುಗಳನ್ನ ದಫನ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಸ್ನಾನ ಮಾಡಿಸುವಂತದ್ದು. ಅದೇನು ಮೂರ್ತಿಗಳ ಇರ್ತದಲ್ಲ, ದೇವರುಗಳ ಮೂರ್ತಿ ಅಂತ ಏನ್ ಕರೀತಾರೆ, ಆ ಮೂರ್ತಿಗಳಿಗೆ ಈ ನೀರಿಂದನೇ ಸ್ನಾನ ಮಾಡಿಸೋದು. ನಾವೆಲ್ಲರೂ ಒಂದ್ 7-8 ದಿನಗಳ ಕಾಲ ದೇವರಿಗೆ ಭಕ್ತಿಯಿಂದ, ಪ್ರೀತಿಯಿಂದ ನಮಸ್ಕಾರ ಮಾಡೋದೇನೋ, ಅವ್ರಿಗೆ ಜೈಕಾರ ಹಾಕೋದೇನೋ, ಅವ್ರ ಮನಸ್ಸಲ್ಲಿ ನೆನ್ಸ್ಕೊಳ್ಳೋದೇನೋ. ಆದ್ರೆ ಅಂತ ದೇವರುಗಳಿಗೆ ಈ ತರ ನೀರಿನಲ್ಲಿ ಸ್ನಾನ ಮಾಡಿಸೋದಂದ್ರೆ ಈ ತರ ಏನೋ ಈ ರೂಪದಲ್ಲಿ ಅವರಿಗೆ ಒಂದು ಏನದು ಕೊನೆ ಎಳೆದಂತಂದ್ರೆ ಎಷ್ಟು ವಿಪರ್ಯಾಸ ಆಗುತ್ತೆ. ಹಾಗಾಗಿ ಇವತ್ತು ಊರಿನ ಗ್ರಾಮಸ್ಥರಿದ್ದಾರೆ. ಏನ್ ನಿಮ್ಮ ಹೆಸರು? ಇಸ್ಮಾಯಿಲ್ ಅವರು. ಯಾರು ಇದೇ ಊರ ನಿಮ್ದು? ಎತ್ತಿನ ಬೂದಿವಾಳನ? ಏನಪ್ಪ ನಿಮ್ ಊರಿನ ಸಮಸ್ಯೆ ಏನೇನಿದಾವ? ಇದು ಒಂದೇ ಸಮಸ್ಯೆನಾ ಅಥವಾ ಏನೋ? ನಮ್ದು ಒಂದೇ ಸಮಸ್ಯೆ ಸರ್, ನಮ್ ದೇವ್ರದ್ದು. ಯಾಕಂದ್ರೆ ನಮ್ಗೆ ಸ್ನಾನ ಮಾಡ್ಸಕ ಇಲ್ಲಿ ಜಾಗ ಇಲ್ಲ. ಜಾಗ ಇವಾಗ ಇಲ್ಲೇ ಎಲ್ಲ ನಾವು ಸ್ನಾನ ಮಾಡ್ಸ್ಬೇಕಂದ್ರೆ ನಮ್ಗೆ ಬಹಳ ತೊಂದ್ರೆ ಬಹಳ ಕಷ್ಟ. ಅಲ್ಲ ತೊಂದ್ರೆ ಅಲ್ಲ, ಇದು ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಆಗಲ್ಲ. ಇದ್ರಾಗ ಏನ್ ಸ್ನಾನ ಮಾಡ್ತೀರಿ ನಡಿಯಪ್ಪ ಅಂತ ಹೇಳಿ ಮನುಷ್ಯರೆಲ್ಲ ಪ್ರಾಣಿಗಳೇ ಇಲ್ಲಿ ಸ್ನಾನ ಮಾಡಲ್ಲ. ಇದ್ರಲ್ಲಿ ಆತರ ವ್ಯವಸ್ಥೆ ಇಲ್ಲ. ಸ್ನಾನ ಮಾಡೋದು, ನೀರು ಕುಡಿಯಲ್ಲ. ನಿಮ್ ಬೇಡಿಕೆ ಏನು? ಇದನ್ನ ಕ್ಲೀನ್ ಮಾಡ್ಬೇಕು, ಇದಕ್ಕೆ ತಡೆಗೋಡೆ ಕಟ್ಟಬೇಕು, ಇದೆಲ್ಲ ನೀರನ್ನ ಎತ್ತಿ ಲಿಫ್ಟ್ ಮಾಡ್ಬೇಕು. ಅಲ್ಲ ನೀರ್ ತಾನೇ ಬರುತ್ತಲ್ಲ ಆಮೇಲೆ ಕ್ಲೀನ್ ಮಾಡ್ಬೇಕು, ಸ್ವಚ್ಛತೆ ಕಾಪಾಡಬೇಕು. ಇಲ್ಲಿ ಸುತ್ತಮುತ್ತ ನೋಡಿ, ಈಗ ಇಲ್ಲೇ ಕಸ ಹಾಕ್ತಾರ,
ಇಲ್ಲೇ ಸಂಡಸ್ ಮಾಡ್ತಾರ, ಇಲ್ಲೇ ಅದೇನದು ದನಗಳು ಎತ್ತುಗಳು ಸಗಣಿ ಅದೇನದು ಎಂಡೆ ಅಂತಾರಲ್ಲ ತಂದು ಇಲ್ಲೇ ಹಾಕ್ತಾರ. ಎಲ್ಲವೂ ಇಲ್ಲೇನೆ ಬರೋದು, ಇದ್ರಲ್ಲೇನೆ ಕಸ ಬೀಳೋದು, ಇದ್ರಲ್ಲೇನೆ ಏನದು ಪ್ಲಾಸ್ಟಿಕ್ ಬೀಳೋದು, ಇದ್ರಲ್ಲೇನೆ ಬಾಟಲ್ಗಳು ಬೀಳೋದು. ಕನೆಕ್ಷನ್ ತೋರ್ಸಪ್ಪ. ಕನೆಕ್ಷನ್ ಊರಾಗಳು ಚರಂಡಿ ನೀರು ಕೂಡ ಇದರಲ್ಲೇ ಬರ್ತದೆ. ಇನ್ನೊಂದು ವಿಶೇಷವಾಗಿ ಗಮನಿಸಬೇಕು ಬಂಧುಗಳೇ, ಇದು ಚರಂಡಿ, ಊರಿನ ಚರಂಡಿ. ಈ ಚರಂಡಿ ಯಾರಿಗೆ ಅಥವಾ ಎಲ್ಲಿಗೆ ಹೋಗುತ್ತೆ ಕನೆಕ್ಷನ್ ಕೊಡುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಒಂದು ಊರಿನ ಚರಂಡಿಗಳು ಹಳ್ಳಕ್ಕನೋ ಅಥವಾ ಬೇರೆ ಯಾವ್ದೋ ಒಂದು ನಾಲೆಗೆನೋ ಕನೆಕ್ಷನ್ ಕೊಟ್ಟಿರ್ತಾರೆ. ಊರು ಚರಂಡಿ ನೀರು ಹೊರಗಡೆ ಹೋಗ್ಲಿ, ಅದೆಲ್ಲ ದೂರ ಹೋಗ್ಲಿ ಅಂತ. ಆದ್ರೆ ಈ ಚರಂಡಿ ನೀರನ್ನೇ ಮತ್ತೆ ಊರಲ್ಲೇ ಬಿಟ್ಕೊಳ್ಳುವಂತದ್ದು, ಅದು ಆ ಒಂದು ಕೆರೆ ತರ ನೀವೇನ್ ಇಷ್ಟೊತ್ತು ನೋಡಿದಿರಲ್ಲ, ಆ ಕೆರೆಗೆ ಬಿಟ್ಕೊಳ್ಳುವಂತದ್ದು ಆಗ್ತಾ ಇದೆ. ಈ ಚರಂಡಿ ಗಮನಿಸಿದಾಗ ಇದೆಲ್ಲ ಈ ರೂಪದಲ್ಲಿ ಬಂದು ಅದು ಅದೇ ಕೆರೆಗೆ ಹೋಗುವಂತದ್ದು ಆಗ್ತಾ ಇದೆ. ಆಮೇಲೆ ಸುತ್ತಮುತ್ತಲಿಂದ ಇದೊಂದು ಆ ಕಡೆಯಿಂದ ಚರಂಡಿ ನೀರು ಬಂದ್ರೆ ಹಿಂಗೆ ಬರಬೇಕು, ಈ ಚರಂಡಿ ನೀರು ಬಂದ್ರೆ ಹಿಂಗೆ ಬರಬೇಕು. ಯಾರಾದ್ರೂ ಕಸ ಕಟ್ಟೆ ಹಾಕ್ಬೇಕಂದ್ರೆ ಇಲ್ಲೇ ಹಾಕ್ಬೇಕು. ಅಂಗನವಾಡಿ ಅದು ಅಂಗನವಾಡಿ ಮಕ್ಕಳು ರಸ್ತೆ ಕೂಡ ಈ ಕಡೆ ಎಲ್ಲ ಬಂಧುಗಳೇ ದಯವಿಟ್ಟು ಇದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಇದು ಮಳೆ ಇಲ್ಲ ಈಗ ಸದ್ಯಕ್ಕೆ, ಸ್ವಲ್ಪ ಏನು ಬಿಸಿಲಿದೆ, ಗಾಳಿ ಬೀಸ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಹಾರ್ಕೊಂಡಿದೆ. ಇಲ್ಲಿ ಏನಾದ್ರು ಮಳೆ ಬಂತ ಅಂತಂದ್ರೆ ಇದ್ರದ್ದು ಪರಿಸ್ಥಿತಿ ಹೊರಗಡೆ ಬರ್ಬೇಕು, ಕಾಲಿಡ್ಬೇಕಂತಂದ್ರೂ ಕೂಡ ಹಂಚ್ಕೊಂಡು ಬರುವಂತದ್ದು. ಇದೆಲ್ಲ ನೀರು ಮಳೆ ಬಂದಾಗ ಇದೆಲ್ಲ ಗಲೀಜಾಗಿ ರಜ್ಜಾಗಿ ವಾಸನೆ ಅಂತೂ ಫುಲ್ ಸ್ಮೆಲ್ ಹೊಡೆದು ಎಲ್ಲವೂ ಕೂಡ ರೋಗ ರುಜಿನಗಳಿಗೆ ಬಂತಂತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಗ್ರಾಮ ಪಂಚಾಯತ್ ಇಲ್ಲ. ಗ್ರಾಮ ಪಂಚಾಯತಿಯವರ ಲೋಪದೋಷ, ನಿರ್ಲಕ್ಷ್ಯ ಎದ್ದು ಕಾಣಿಸ್ತದಣ್ಣ. ಇಷ್ಟು ಬಹಳ ಬೇಜವಾಬ್ದಾರಿ ಇದು. ಇದು ಇದು ನಡ ಊರಲ್ಲಿ ಇತ್ತು, ಅದು ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಎದ್ದುಕೊಂಡು ನೋಡಿ. ಈ ಕಡೆ ಎಲ್ಲ ಚರಂಡಿಗೆ ನೀರುಗಳು ಬರುವಂತದ್ದು, ಸ್ವಚ್ಛತೆ ಅಪ್ಪ ಶಿವನೇ. ಇದು ನಡ ಊರಲ್ಲಿ ಮಧ್ಯದಲ್ಲಿ ಇರೋದು. ಮತ್ತೆ ನಾವು ಮಧ್ಯದಲ್ಲಿರುವಂತದ್ದು ಗಿಡಗಳು ಅಂದ್ರೆ ಗ್ರಾಮಸ್ಥರದ್ದು ಕೂಡ ತಪ್ಪಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನೋ ಖಾಲಿ ಜಾಗ ಐತೆ ಅಂತ ಹೇಳ್ಬಿಟ್ರೆ ಇಲ್ಲಿ ಬಂದು ಕಸಗಳನ್ನ ಹಾಕುವಂತದ್ದು, ಕಡ್ಡಿಗಳನ್ನ ಹಾಕುವಂತದ್ದು, ಬೇಲಿಗಳನ್ನ ಹಾಕುವಂತದ್ದು, ಪ್ಲಾಸ್ಟಿಕ್ ಇದ್ರಪ್ಪ ಅಂದ್ರೆ ತಂದು ಸುಡುವಂತದ್ದು. ಇದು ಕೂಡ ಗ್ರಾಮಸ್ಥರ ಕೂಡ ಒಂದು ಲೋಪದೋಷ. ಆ ಲೋಪದೋಷವನ್ನ ಸರಿಪಡಿಸುವಂತವರು ಗ್ರಾಮ ಪಂಚಾಯತಿಯವರು. ಇವ್ರಿಗೆ ಇಲ್ಲಿ ಬಂದು ಏನಾದ್ರು ಒಂದು ನಿಯಮಗಳು ಹಾಕಿದ್ರೆ, ಇಲ್ಲಿ ಏನಾದ್ರು ಒಂದು ಹದ್ದುಬಸ್ತಲ್ಲಿ ಏನಾದ್ರು ಒಂದು ಬೇಲಿಗಳು ಹಾಕಿದ್ರೆ, ಏನಾದ್ರು ಮುಳ್ಳು ಬೇಲಿ ತಂತಿ ಬೇಲಿಗಳನ್ನ ಹಾಕಿದ್ರೆ, ಅಥವಾ ಏನಾದ್ರು ಒಂದು ಸುರಕ್ಷಿತವಾಗಿ ಏನಾದ್ರು ಒಂದು ಬರೆದು ಹಾಕಿದ್ರಪ್ಪ ಅಂತಂದ್ರೆ ಜನ ಅದಕ್ಕೆ ಸುರಕ್ಷಿತವಾಗ್ತಾ ಇದ್ರು. ಆಮೇಲೆ ಇನ್ನೂ ವಿಶೇಷವಾಗಿ ಗಮನಿಸ್ಬೇಕಂತಂದ್ರೆ, ಇಂಥ ಅವ್ಯವಸ್ಥೆ ಮಧ್ಯೆನೆ ಇಂಥ ಗಬ್ಬು ನಾರ್ತಾ ಇರ್ತಕ್ಕಂಥ ತಿಪ್ಪೆ ಮುಂದೆನೆ ಮಾದರಿ ಮನೆ ಅಂತ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎತ್ತಿನ ಬೂದುವಾಳದಲ್ಲಿ ಮಾಡಿರ್ತಕ್ಕಂಥ ಮಾಡಲ್ ಹೌಸ್ ಅಂತ ಹೇಳಿ. ಈ ಮಾಡಲ್ ಹೌಸ್ ಯಾರಿಗೆ ಲಾಭ ಆಯ್ತು, ಏನೋ ಬಿಲ್ ಎತ್ಕೊಂಡು ತಿನ್ನಕ್ ಮಾಡಿದಾರೋ, ಅಥವಾ ಈ ಮಕ್ಕಳು ಶಾಲೆಗೆ ಬರ್ತಾರೋ ಇಲ್ವೋ, ಇದರಿಂದ ಲಾಭ ಐತೋ ಇಲ್ವೋ ಅನ್ನುವಂಥದ್ದು ಕೂಡ ನೋಡ್ತಾ ಹೋದಾಗ ಸುಮ್ನೆ ಪ್ರಧಾನಮಂತ್ರಿ ಅಲ್ಲಿ ಅದು ಹಿಂದಿಲಿ ಏನೇನೋ ಹೇಳ್ಬಿಡ್ತಾರೆ, ನಾವು ಇಷ್ಟು ಮಾಡ್ತೀವಿ, ಅಷ್ಟು ಮಾಡ್ತೀವಿ, ಆ ಸಾಧನೆ ಮಾಡ್ತೀವಿ, ಈ ಸಾಧನೆ ಮಾಡಿದೀವಿ ಅಂತ ಹೇಳಿ. ನಿಮ್ ಸಾಧನೆ ನೋಡಿ ಸ್ವಾಮಿ, ನಿಮ್ಮನೆ ಇಂದನೇ ಇದೆ ಅಂತ ಹೇಳ್ತಾ ಇದಾರೆ ಸರ್. ಅಮೌಂಟ್ ಹಾಕಿಲ್ಲ ಸರ್, ಇದು ಎಷ್ಟು ಗೊತ್ತಾಗ್ಬಿಡುತ್ತಲ್ಲ ಎಲ್ರಿ ಊರಿನವ್ರಿಗೆ ಗೊತ್ತಾಗುತ್ತೆ. ಪ್ರಶ್ನೆ ಮಾಡ್ತಾರೆ ಯಾರು ಹೆಂಗೈತೆ ಅಣ್ಣ? ದಾರಿನೇ ಇಲ್ಲ ಈಗ, ಪಂಚಾಯತಿ ಆ ಕಡೆಯಿಂದ ಹೋಗ್ಬೇಕು. ದಾರಿ ನೋಡ್ರಿ, ದಾರಿ ಹೆಂಗೆ ಏನ್ ಲೆಟರ್ ಮಾಡಿ ಇದೆಲ್ಲ ನಮ್ಗೆ ಹೋಗಕ್ಕೂ ಕೂಡ ಭಯ ಆಗ್ತಾ ಇದೆ. ಆದ್ರೆ ಒಂದು ಒಳ್ಳೆ ಭವಿಷ್ಯಕ್ಕಾದ್ರೂ ಕೂಡ ನಾವು ಹೋಗೋಣ ಬನ್ನಿ. ನಿಧಾನವಾಗಿ ನೋಡ್ಕೊಂಡು ಇದೇ ಪ್ರದೇಶದಲ್ಲಿ ಪಂಚಾಯಿತಿ ಇದೆ, ಅಂಗನವಾಡಿ ಕೇಂದ್ರ ಇದೆ. ಈ ಕಡೆ ಮಕ್ಕಳು ಏನು ಕಲಿತಾರೋ, ಏನು ಆರೋಗ್ಯವಾಗಿರ್ತಾರೋ, ಏನು ಸುರಕ್ಷಿತವಾಗಿರ್ತಾರೋ ಅನ್ನೋದು ಕೂಡ ಗೊತ್ತಿಲ್ಲ. ಈ ಕಡೆ ನೋಡಪ್ಪ, ಈ ಸ್ಮೆಲ್ ನೋಡಪ್ಪ, ಈ ಸ್ಮೆಲ್ಲು ಅಂಗನವಾಡಿ ಮಕ್ಕಳ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಪ್ರಭಾವ ಬೀರೋದಿಲ್ಲ ಅನ್ನಕ್ಕೆ ಏನ್ ಕಾರಣ? ಏನು ದೊಡ್ಡದಿದೆ ಸರ್ ಈ ಕಡೆ ಎಲ್ಲ ಹಳ್ಳ. ಗಮನಕ್ಕೆ ತಿಳಿಸ್ತಾರೆ ಏನು ಮಾಹಿತಿ. ಫೋಟೋ ಇದು ವಿಡಿಯೋ ಮಾಡಿದಿಲ್ಲ, ಅದು ಕ್ಲಿಕ್ ಸರಿ ಕ್ಲಿಕ್ ಮಾಡ್ಬಾರ್ದು.
ಅವ್ರಿಗೆ ಆರಾಮಿಲ್ವಾ? ಎಲ್ಲ ಮಕ್ಕಳು ಬರ್ಬೇಕಲ್ಲ, ಮಕ್ಕಳು ಬರ್ಬೇಕಲ್ಲ, ಅವ್ರಿಗೆ ಏನಾದ್ರು ಮಕ್ಕಳು ಬರ್ಬೇಕಲ್ಲಕ್ಕ, ಬರ್ತಿದ್ದೀರಾ? ಎಷ್ಟು ಮಕ್ಕಳು ಹುಡುಗರೇ ಇಲ್ಲ. ಅವ್ರು ಯಾರು? ಆರಾಮಿಲ್ವಾ? ಸರಿ, ಎಷ್ಟು 18 ಮಕ್ಕಳು ಸರ್ ಇದಾವ? ಇವತ್ತು ಯಾಕೆ ಬಂದಿಲ್ಲ ಅಂದ್ರೆ ಆರಾಮಿಲ್ಲ, ಎಲ್ಲರಿಗೂ ಆರಾಮಿಲ್ಲ ಅಂತಂದ್ರೆ ಬರಲ್ಲ. ಇವ್ರು ತಿಂಗಳ ಫುಡ್ ಅಲ್ಲ ಸರ್, ತಿಂಗಳ ಫುಡ್ 50,000 ಚೆನ್ನಾಗಿದೆ, ನೋಡ್ಬೋದು ಒಳಗಡೆ, ತೊಂದರೆ ಇಲ್ಲ. ಒಬ್ಬರೇ ಬನ್ನಿ, ಒಂದಿಬ್ರು ಮೂರು ಬನ್ನಿ, ಜಾಸ್ತಿ ಬೇಡ ಪಾಪ. ಇದು ಎತ್ತಿನ ಬೂದಿವಾಡ ಗ್ರಾಮದ ಅಂಗನವಾಡಿ. ಎಷ್ಟನೇ ಅಂಗನವಾಡಿ? ಎಷ್ಟಿದೆ ಟೋಟಲ್ ಇಲ್ಲಿ? 5 ಇದಾವೆ. ಇದರಲ್ಲಿ 4ನೇ ಇದ್ದು. ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಬಂದೈತಮ್ಮ? ಫ್ಯಾನ್ ಬಂದೈತೆ, ಫ್ಯಾನ್ ಕೊಟ್ಟರ, ಕರೆಂಟ್ ಬರಲ್ಲ. ಮತ್ತೆ ಫ್ರಿಜ್ ಹೆಂಗ್ ಮಾಡ್ತಿದ್ರು? ಮತ್ತೆ ಕರೆಂಟ್ ಇಲ್ಲ, ಫ್ರಿಜ್ ವಾಸನೆ ಇರೋದ್ರಿಂದ ಮಕ್ಕಳು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸರ್ ಹೋಗಿ ನೀವೇ ನೋಡಿ, ನೀವೇ ತೋರಿಸಿ. ಇದು ಫುಡ್ ಅಮ್ಮ, ಬನ್ನಿ ನೋಡಿ. ಸಕ್ಕರೆ ಇದೆ. ಏನಿದೆ? ಮಿಲ್ಕ್ ಪೌಡರ್. ಅಲ್ಲಿ ಒಂದು ಬಲ್ಲಿ ಇದೆ, ಮಕ್ಕಳು ಚಿಕ್ಕ ಮಕ್ಕಳು ಬೇಜವಾಬ್ದಾರಿ ಇರೋದು ಇವರು. ನೋಡಿ ಸರ್, ಬಲ್ಲಿ ಇರೋದು ಅಲ್ಲಿ ಗೋಡೆ ಮೇಲೆ. ಬನ್ನಿ ಇಲ್ಲೆಲ್ಲ ಚರಂಡಿಗಿಂತ ದೊಡ್ಡದು ಅದೇ ಬಿದ್ಬಿಟ್ಟು ಮಕ್ಕಳಿಗೆ ಗಾಯ ಆಗಿದ್ದಾವೆ. ಇಲ್ಲಿ ಕರೆಂಟ್ ಬೇರೆ ಇಲ್ಲ. ಈ ಒಂದಿದ್ರಲ್ಲಿ ಎಲ್ಲ ಹಳ್ಳಿಗಳು ಕೂಡ ಆಗಿದೆ. ಇಲ್ಲಿ ನಿರ್ವಹಣೆಗೆ ಫ್ರಿಡ್ಜ್ ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಕರೆಂಟಿನ ವ್ಯವಸ್ಥೆ ಇಲ್ಲ. ನೋಡಿ, ಮಕ್ಕಳು ಕೂಡೋದಂಗೆ. ಇದು ಬಳ್ಳಾರಿ ಅಂದ್ರೇನೆ ಬಿಸಿಲಿಗೆ ಫೇಮಸ್, ಬಿರು ಬಿಸಿಲು. ಇಲ್ಲಿ 2 ಕಾಲ ಅಂತ ಹೇಳ್ತಾರೆ. ಒಂದು ಮಳೆಗಾಲ, 2ನೇದು ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ಇನ್ನೊಂದು ಕಾಲ ಅಂತಂದ್ರೆ ಬೆಟ್ಟನ್ ಬೇಸಿಗೆ ಕಾಲ ನಮ್ಮಲ್ಲಿ. ಇಂಥ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಸಿಸ್ಟಮ್ ಇಲ್ಲ, ಕರೆಂಟ್ ಇಲ್ಲ, ಮೂಲಭೂತ ಸೌಕರ್ಯಗಳೇ ಅಂಗನವಾಡಿ ಕೇಂದ್ರಕ್ಕಿಲ್ಲ. ಆದ್ರೆ ಅಂಗನವಾಡಿ ಕೇಂದ್ರ ಇದೆ. ಸರ್ಕಾರ ವರ್ಷಕ್ಕೆ ಸಾವಿರಾರು ಗಟ್ಟಲೆ ಹಣ ಕೊಡುತ್ತೆ ಅಂಗನವಾಡಿ ಕೇಂದ್ರಗಳಿಗೆ. ಗರ್ಭಿಣಿ ಹೆಣ್ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡ್ಲಿ, ಮಕ್ಕಳಲ್ಲಿ ಪೌಷ್ಟಿಕ ಆಹಾರ, ಪೌಷ್ಟಿಕಾಂಶ ಹೆಚ್ಚಾಗ್ಲಿ ಅನ್ನೋ ಉದ್ದೇಶಕ್ಕೆ ಅಂಗನವಾಡಿ ಕೇಂದ್ರವನ್ನ ಕೊಡುತ್ತೆ. ಆದ್ರೆ ಇಲ್ಲಿ ವಾಸ್ತವದಲ್ಲಿ ಬಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಕರೆಂಟ್ ವ್ಯವಸ್ಥೆನೇ ಇಲ್ಲ, ಕರೆಂಟ್ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಬರ್ಬೇಕಾದ್ರೆ ನೀವೇ ದಾರಿನಲ್ಲಿ ನೋಡ್ತಿರ್ಬೋದು, ಎಲ್ಲ ಶೌಚಾಲಯ ಎಲ್ಲ ಟಾಯ್ಲೆಟ್ ಮಾಡಿದ್ದಾರೆ. ಬರ್ಬೇಕಾದ್ರೆ ದಾರಿನಲ್ಲಿ ಬೇರೆ ಇದೆ. ಅದರಲ್ಲಿ ಮಕ್ಕಳು ಯಾವ ರೀತಿ ಬಂದು ಇಲ್ಲಿ ಆಟ ವಿದ್ಯೆ ಕಲಿಯುವಂತ ಪರಿಸ್ಥಿತಿ ಇಲ್ಲಿದೆ. ಇವತ್ತು 27 ಡೇಟು. ಆಕ್ಚುಲಿ ಇವ್ರು 22ರಿಂದಾನೇ ಹಾಜರಾತಿ ಹಾಕಿಲ್ಲ. ಅಲ್ಲ ಸರ್, ನಿನ್ನೆ ಮೀಟಿಂಗ್ ಇತ್ತ? ಅಲ್ಲ, ನಿನ್ನೆದು ಹೋಗ್ಲಿ, ನಿನ್ನೆದು ಗ್ಯಾಪು. ನಿನ್ನೆ ಮೀಟಿಂಗ್ ಇತ್ತ ಮೇಡಮ್. ಈಗ ಒಬ್ಬ ಗರ್ಭಿಣಿ ಹೆಣ್ಮಕ್ಳಿಗೆ ಒಂದು ತಿಂಗಳು ಎಷ್ಟು ತತ್ತಿ ಕೊಡ್ತೀರಿ? 25 ತತ್ತಿ ಬರುತ್ತೆ ಸರ್ಕಾರದಿಂದ. ಒಳ್ಳೆ ತತ್ತಿ ಬರ್ತಾವೆ. ನೀವೇ ಪರ್ಚೇಸ್ ಮಾಡ್ತೀರಾ, ನೀವೇ ಕೊಂಡ್ಕೊಂತೀರಿ, ನೀವೇ ಕೊಂಡ್ಕೊಂಡು ಮಕ್ಳಿಗೆ ಕೊಡ್ತೀರಿ. ಅಲ್ಲ ಹೇಳಿದ್ರೆ ತುಂಬಿಲ್ಲ ಅದು ಇದು ಅಂತಾರೆ. 23ರಿಂದ ಅಟೆಂಡೆನ್ಸ್ ತುಂಬಿಲ್ಲ ಸರ್. FRS ಮಾಡೋದಿತ್ತ ಮಕ್ಕಳಿಗೆ ಪೋಷಣ FRS ಫುಲ್ ಫಾರ್ಮ್ ಹೇಳಿ ನನಗೆ. ಇದು 23ರಿಂದ ಸಬ್ಮಿಟ್ ಮಾಡ್ತೀವಿ, ಫುಡ್ ಕೊಡ್ತೀವಲ್ಲ ಸರ್. ಫೋಟೋ ತಗೊಂಡು OTP ಹಾಕ್ಬೇಕು. FRS ಏನು? F ಅಂದ್ರೇನು, R ಅಂದ್ರೇನು, S ಅಂದ್ರೇನು? ಅದೇ ಪೋಷನ್ ಡಾಕ್ಟರ್ ಅಲ್ಲಿ ಅದು ಅವ್ರದ್ದೆಲ್ಲ ರೇಷನ್ ಕೊಡ್ತೀವಲ್ಲ ಸರ್, ಅವ್ರದ್ದು ಫೋಟೋ ಕ್ಯಾಪ್ಚರ್ ಮಾಡ್ಬೇಕು, ಅವ್ರ ಆಧಾರ್ ಕಾರ್ಡ್ ಮತ್ತೆ OTP ಹಾಕ್ಬೇಕು. ಹಾಕಿದ್ರೆ ಎಲ್ಲ ಮಾಡ್ತೀರಾ? ಮೇಡಮ್ ನೀವು ಅಂಗನವಾಡಿ ಟೀಚರಾ? GPS ಫೋಟೋ ಅಂಗನವಾಡಿ ಟೀಚರ್. ನಿಮ್ದು ಹಾಜರಾತಿ ಎಲ್ಲಿದೆ ಇದರಲ್ಲಿ? ಏನ್ ಸರ್? ನಿಮ್ದು ಹಾಜರಾತಿ ಎಲ್ಲಿದೆ? ಇದೆ ಸರ್. ನಿಮ್ದು ಹಾಜರಾತಿ ಇಲ್ಲ, ಮಕ್ಕಳ ಹಾಜರಾತಿ ಇಲ್ಲ. 23ರಿಂದ ಹಾಜರಾತಿನ ತುಂಬಿಲ್ಲ. ಹೆಲ್ಪರ್ದು ಐತೆ ಮೇಡಮ್? ಇದೆ ಸರ್. ಹೆಲ್ಪರ್ದು ಮಕ್ಕಳದ್ದು ಎಷ್ಟು ಪ್ರೆಸೆಂಟ್ ಆಗ್ತಿದೆ? ಅಲ್ಲ ಹಾಕೇ ಇಲ್ಲ 23ರಿಂದ. ಎಲ್ಪೋರಿ ಇದೇವ್ರ ಇರೋದನ್ನ ಅಟೆಂಡ್ ಇದೇವ್ರ ಟೋಟಲ್ ಮಕ್ಕಳು ಇದೆ ಇದೆ.
38 ಜನ ಮಕ್ಕಳಿದ್ದಾರೆ. 38 ಜನ. 38 ಜನ ಅಲ್ಲ ಮಕ್ಕಳಿದ್ದಾರೆ. ಸರ್ ನೀವು 6ರಿಂದ ಬಂದು ಸರ್ 23ರಿಂದ ತುಂಬಿಲ್ಲ ಫುಡ್ ಕೊಡೋ ಮಕ್ಕಳು ಸರ್ 6 ಏನ್ ಮೇಡಮ್ ಅದು 6 6ರಿಂದ ಮಕ್ಕಳು 3 ಮಕ್ಕಳಿಗೆ ಫುಡ್ ಮನೆ ಕೊಡೋ ಬರಲ್ಲ ಸರ್ ಮಕ್ಕಳೇನು ಮನೆಗೆ ಕೊಡವು 3ರಿಂದ 6 ಮಕ್ಕಳು ಮಾತ್ರ ಬರ್ತಾರೆ ಸರ್. ಅಥವಾ ತುಂಬಿಲ್ಲ ಅಟೆಂಡೆನ್ಸ್ 23ರಿಂದ ಇಲ್ಲ ಸರ್ ನಾನು ಸ್ವಲ್ಪ ಊರಕ್ಕೆ ಹೋಗಕ್ಕೆ ಬಿಡಿ ಯಾಕಂದ್ರೆ ಅಷ್ಟೇ ನಿನ್ನೆ ಒಂದು ಮೀಟಿಂಗ್ 23ರಿಂದ ತುಂಬಿಲ್ಲ. ಇನ್ನೊಂದು ಮೀಟಿಂಗ್ ಇದೆ ಸರ್. ದೊಡ್ಡ ಸಮಸ್ಯೆ ಅಲ್ಲ ನಿಮ್ಗೆ ತುಂಬೋದು. ಹೌದಾ ಊರಕ್ಕೆ ಹೋದೆ, ಮನೆ ಕೆಲಸ ಇತ್ತು, ಊರಲ್ಲಿ ಕೆಲಸ ನಿನ್ನೆ meeting ಇತ್ತು, ಇತ್ತು ಜಾತ್ರೆ ಸರ್, ಇತ್ತು, ಮೀಟಿಂಗ್ ಇತ್ತು. 28 ಇಲ್ಲ ಆ ಉದ್ದೇಶ ಹೇಳ್ತಿದ್ದಾರೆ ಅಷ್ಟೇ. ಯಾರು ಬಂದು ಇಲ್ಲಿ ಅಬ್ಸರ್ವ್ ಮಾಡಲ್ವಲ್ಲ, ಯಾರು ಅಬ್ಸರ್ವ್ ಮಾಡಲ್ಲ. ಹಾ, ಅದು main. ಬೇಕಾಬಿಟ್ಟಿ ಹೇಳ್ತಿದ್ದಾರೆ ಅವರು. attendance ಹಾಕ್ಲಿಕ್ಕೆ. ಆದ್ರೆ ಯಾರು ಮುಂದೆ ಒಂದು ಕಾರ್ಯಕರ್ತೆ ಮೇಲ್ವಿಚಾರಣೆ ಮಾಡೋರೇ ಇಲ್ಲಲ್ಲ. ಸುಮ್ಮನೆ ಮೇಲ್ವಿಚಾರಣೆ ಮಾಡೋದಲ್ಲ. 25, 26 ನಿಮ್ಮ ಮೇಲಧಿಕಾರಿಗಳು ಯಾರು? ನೋಡಿ ಸೈನ್ ಮಾಡ್ತಾರೆ. ಫೋಟೋ ತಗೊಂಡ್ಬಿಟ್ಟಾರೆ. ಮೇಡಮ್ ಅವರೇ, ನಿಮ್ಮ ಹೆಸರೇನು? ಆಯ್ತು ಆಯ್ತು, ಹಾಗೆಲ್ಲ ಆಗಿರ್ಲಿ. ಸ್ವಲ್ಪ ದಯವಿಟ್ಟು ಮುಂದೆ ಶಿಸ್ತ ಮಾಡ್ತಾರೆ. ಮುಂದೆ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಕೋಟಿ ಜನ ನೋಡ್ತಿರ್ತಾರೆ ನಿಮ್ಗೆ. ಇನ್ ಮುಂದೆ ನಿಮ್ಮನ್ನ ಯಾರು ಕೇಳ್ತಾ ಇದ್ರು ಬಿಡ್ತಾ ಇದ್ರೆ ಗೊತ್ತಿಲ್ಲ. ಇನ್ ಮುಂದೆ ನಾವು ಇರ್ತೀವಿ, ಬರ್ತಾ ಇರ್ತೀವಿ. ಏನು ಮಾಲ್ ಎಷ್ಟು ಬಂತು, ಮಕ್ಳು ಎಷ್ಟು ಬಂತು, ಇಲ್ಲ ಮಾಲ್ ಎಷ್ಟು ಬಂತು, ಮಕ್ಳು ಎಷ್ಟು ಬಂತು ಅಂದ್ರು, ನೀವು ಎಷ್ಟು ಬಳಕೆ ಮಾಡಿದಿರಿ, ಆಮೇಲೆ ಸರ್ಕಾರ ಕೊಟ್ಟಂತ ಸೇವೆ ಎಲ್ಲ ತಿಂಗಳ ಸ್ಯಾಲರಿ ಬರುತ್ತೆ ತಾನೆ, ಹೌದಾ? ಅದೇ ರೂಪ ನಿಮ್ಮ ಮೇಲಧಿಕಾರಿಗಳು ಯಾರು? ನಿಮ್ಮ ಮೇಲ್ ಆಫೀಸರ್ ಯಾರು? ಅವ್ರದ್ದು ಸಿಗಲ್ಲ. ವಿಸಿಟ್ ಮಾಡ್ತಾರೆ ಅವರು. ಯಾರು ಬಂದಿಲ್ಲ ಬರ್ತಿದ್ರು ಅವರು. ಆರಾಮಿಲ್ಲ ಅಂತ ಹೇಳ್ತಿರಲ್ಲ. ಆರಾಮಿಲ್ಲ ಅಂದ್ರೆ ಮಕ್ಕಳಿಲ್ಲ, ಮಕ್ಕಳಿಲ್ಲ ಅಂದ್ರೆ ಅವ್ರಿಗೆ ಅಟೆಂಡೆನ್ಸ್ ಕೊಡ್ತಾರೆ. ಹಾಕ್ರಿ ಸಿಗಲ್ಲ. ಈಗ ಸಿಗ್ನೇಚರ್ ಮಾಡ್ತಾರೆ ಸಿಗ್ನೇಚರ್ ಮಾಡ್ತಿಲ್ಲ. ಅವ್ರು ನೀವು ಮಾಡ್ತಾರೆ. ಆರಾಮಿಲ್ಲ ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆಯ್ತು ಆಬ್ಸೆಂಟ್ ಆಗಿ ಮತ್ತೆ ಆರಾಮಿಲ್ಲ ಅಂತ ಹೇಳಿ ಅಲ್ಲ, ನೀವು ಹೆಂಗ್ ಬೇಕಾದ್ರೆ ಮಾಡ್ಬೋದಾ? ನೀವೇ ಮಾಡ್ಬೋದಾ? ಮತ್ತೆ ಆಬ್ಸೆಂಟ್ ಆಗ್ಬೋದು ನಮ್ಗೆ ಏನ್ ಮಾಡ್ತೀರಾ? ಅಲ್ಲ ಮೇಡಮ್ ಅವ್ರು ನೀರಾವರಿ ಮೇಡಮ್ ನಂಬರ್ ಕೊಡ್ರಿ. ಅಲ್ಲಮ್ಮ, ಮೇಲಧಿಕಾರಿಗಳು ಸಿಗ್ನೇಚರ್ ಯಾರು ನಿಮ್ಮ ಅವ್ರಿಗೆ ಸರ್ ಆಕ್ಸಿಡೆಂಟ್ ಆಯ್ತು ಅವ್ರದ್ದು ನೀವು ಮಾಡಿದ್ರಾ? ಇಲ್ಲ ಸರ್ ಅವ್ರು ಮಾಡಿದ್ರು ಮತ್ತೆ ಆಬ್ಸೆಂಟ್ ಆಗಿ ಏನಂತ ಹಾಕಿದ್ರೆ ನಂಬರ್ ಕೊಡ್ರಿ. ಬೇರೆ ಮೇಡಮ್ ಆರೋಗ್ಯ ಸರಿಯಾಗಿ ಬಂದಿಲ್ಲ ಅಂತ ಹೇಳಿ. ಈ ನಂಬರ್ ಕೊಡ್ರಿ. ಮತ್ತೆ ಅಪ್ಡೇಟ್ ಆಗಿಲ್ಲ. ಎಷ್ಟು ದಿನದಿಂದ ಬಂದಿಲ್ಲ ಅವರು? ಹೇಳಿ ಹೋದ್ರಲ್ಲ ಸರ್ ಇವತ್ತೇ ಬಂದಿರಿ. ಇವತ್ತೇ ಬಂದಿಲ್ಲ. ಅಮ್ಮ ಮಕ್ಕಳಿಗೆ ತತ್ತಿ ಕುಚ್ಚು ಕೊಡ್ತೀರಿ? ಹ್ಞೂ ಸರ್ ಎಷ್ಟು ಕೊಡ್ತೀರಿ? ಒಂದು ವಾರಕ್ಕೆ ಎಷ್ಟು ಸಾರಿ ಕುಚ್ಚು ಕೊಡ್ತೀರಿ? ಮಂಗಳವಾರ ಶುಕ್ರವಾರ ಮಂಗಳವಾರ ಕುಚ್ಚಿ ಕೊಡ್ತೀರಿ? ಒಳ್ಳೆ ಚೆನ್ನಾಗಿರುತ್ತೆ. ಈಗ ಕೆಲವೊಂದು ಕೆಟ್ಟಿರುತ್ತೆ, ಗೊತ್ತಾಗಲ್ಲ, ಹಂಗೆ ಕುಚ್ಚಿ ಬಿಡ್ತೀರಿ. ಕುಚ್ಚಿದ ಮೇಲೆ ಗೊತ್ತಾಗುತ್ತೆ, ಅವಾಗ ಏನ್ ಮಾಡ್ತೀರಾ? ಅಂತ ಚೆನ್ನಾಗಿಲ್ಲ ಕೊಡಲ್ಲ ಸರ್, ಕೊಡಲ್ಲ, ಮತ್ತೆ ಬೇರೆ ತಂದು ಕೊಡ್ತೀವಿ ಸರ್, ಬೇರೆ ತಂದು ಕೊಡ್ತೀರಿ. ಫ್ರೆಶ್ ಇರೋವು ಒಂದೊಂದು ಕೊಡ್ತೀರಾ ಅಥವಾ 2 ಭಾಗ ಮಾಡಿ ಏನಾದ್ರು ಕೊಡ್ತೀರಾ? ಈ ಒಂದು ವಾಸನೆಗಳ ದುಷ್ಟಿರ್ತದೆ ಕರೆಂಟ್ ನೀವು ಯಾರಾದ್ರೂ ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದಾರ, ಗಮನ ಕೊಟ್ಟಿಲ್ಲ? ಏನೋ ಇದು ಲೆಟರ್ ಇದೆ ನಿಮ್ಮ ಹತ್ರ, ರೈಟಿಂಗ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ನಾವು ಬಿಸಿ ಬಿಟ್ಟು ಮತ್ತೆ ನಾವಂಗ ಸರ್, ಈಗ ನಂಬರ್ ಕೊಡಿ ಮೇಡಮ್, ಹೇಳ್ತೀನಿ. ಮೇಡಮ್ ಬರ್ತಾರ ಈಗ ಲೈವ್ ಹೋಗ್ತೈತೆ, ಲೈವ್ ಮುಖಾಂತರ ಅವ್ರಿಗೆ ಹೇಳ್ತೀವಿ. ಲಾಸ್ಟ್ ಈ ತರ ಒಂದು ವ್ಯವಸ್ಥೆ ಐತೆ, ಸರಿಪಡಿಸ್ತೀವಿ. ಮುಂದಿನ ಸಲ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ಆ ಮುಂದಿನ ನಾವು ಕ್ರಮ ನಾವು ತಗೊಂತೀವಿ. ಹಂಗಾಗಿ ನಿಮ್ಮ ಒಬ್ಬನೇ ಬ್ಲೇಮ್ ಮಾಡಕ್ ಆಗಲ್ಲ. ನಂಬರ್ ಈಗ ಟೋಟಲ್ ನಿಮ್ನಂದೆ ಬ್ಲೇಮ್ ಮಾಡಕ್ ಆಗಲ್ಲ. ಈಗ ಇಷ್ಟೇ ವ್ಯವಸ್ಥೆ ಕೈತಂದಾಗ ಅವ್ರನ್ನ ಅವ್ರ ಗಮನ ಸರ್ ಅಷ್ಟಕ್ಕೂ ಮಕ್ಕಳು ಜಾಸ್ತಿ ಬರ್ತಾರೆ ಸರ್. ಇಲ್ಲ, ಏನ್ ಸಮಸ್ಯೆ ಇಲ್ಲ. ನಂಬರ್ ಕೊಡ್ರಿ. ಎಷ್ಟು ಬರ್ತಾರೆ? ನೀಟಾಗಿ ಏನು ಬರ್ತಾರ ಎಲ್ಲ ನೀವು ಸರಿಯಾಗಿ ನೋಡ್ಕೊಂತ ದಾರಿಲ್ಲ ಮಕ್ಕಳು ಬರಕ್ಕಾಗಲ್ಲ. ನೀವು ಪಂಚಾಯತ್ ಬರ್ಬೇಕು ಸರ್. ಇವ್ರ ಹೆಸರು ವಿಲೇಜ್ ಬುಕ್ ಸರ್. ಮೇಡಮ್ ನಮಸ್ತೆ, ನಾನು ಕಾದರ್ ಭಾಷೆ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಿರುಗುಪ್ಪ ತಾಲೂಕು ಅಧ್ಯಕ್ಷರು. ನಾವು ಇವಾಗ ಜಿಲ್ಲಾ ಸಮಿತಿಯವರು ಮತ್ತು ರಾಜ್ಯ ಸಮಿತಿಯವರು ಮತ್ತು ತಾಲೂಕಿನವರು ಸೇರಿ ನಾವು ಎತ್ತಿನ ಬೂದಿ ಆಯೋಗಕ್ಕೆ ಭೇಟಿಯಾಗಿದ್ದೀವಿ. ಅದರಲ್ಲಿ ನಿಮ್ಮ ಅಂಗನವಾಡಿನೂ ಕೂಡ ಭೇಟಿಯಾಗಿದ್ದೀವಿ. ಈಗ ಸದ್ಯದಲ್ಲಿ ನಿಮ್ಮ ಅಂಗನವಾಡಿಗೆ ಬರೋದಕ್ಕೆ ಮುಂಚಿತವಾಗಿ ದಾರಿ ಇಲ್ಲ.
ಯಾವ್ದು? ವೈಭವದಾಗ ಹಾಕ್ಬೇಕಂದ್ರೆ ಮೇಡಮರೇ ಅಮ್ಮ. ಈಗ ನಾವು ಎಲ್ಲ ನೋಡಿದ್ವಿ, ಫಸ್ಟಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಸ್ವಚ್ಛತೆ ಇಲ್ಲ. ಅದಕ್ಕೆ ಮುಂಚೆ ಒಂದು ದಾರಿ ಇಲ್ಲ, ಬರಕ್ಕೆ ದಾರಿ ಇಲ್ಲ, ಸ್ವಚ್ಛತೆ ಇಲ್ಲ, ಬಂದ್ರೆ ಕರೆಂಟ್ ಇಲ್ಲ ಅಂತ ಹೇಳಿದ್ರು. ಈ ರೂಮ್ ಅದಾದ್ಮೇಲೆ ಯಾರು ಮಕ್ಕಳೇ ಇಲ್ಲ ಇಲ್ಲಿ, ಒಂದು 5 ತಿಂಗಳು ಒಬ್ರು ಇಲ್ಲ, ಈಗ ಒಬ್ರು ಇಲ್ಲ. ಇದಕ್ಕೆ ನಿಮ್ಮ ಉತ್ತರ ಏನು? ಹಾಂ ಮೇಡಮ್, ಈಗ ಏನಿಲ್ಲ ಮೇಡಮ್, ನಮ್ಮದು ಹೌದಾ? ಈಗ ನೀವು ದಾರಿ ಇಲ್ಲದ್ದು ಗಮನಕ್ಕೆ ತಂದಿದ್ರ ನಿಮ್ಮ ಮೇಲಧಿಕಾರಿಗಳಿಗೆ? ಹಾಂ, ಹುಡ್ಕೋವರೆಗೆ ಇದೇ ವ್ಯವಸ್ಥೆನಾ? ಇದೇ ದಾರಿ ಇಲ್ದೇನೆ ಸ್ವಚ್ಛತೆ ಅಲ್ಲೆಲ್ಲ ಗಲೀಜು ಇದೇನಾ ಹುಡ್ಕೋವರೆಗೂ? ಹಾಂ, ಹಾಂ, ಈ ವ್ಯವಸ್ಥೆ ಎಷ್ಟು ದಿನದಲ್ಲಿ ಆಗುತ್ತೆ? ಎಷ್ಟು ದಿನದಲ್ಲಿ ಆಗುತ್ತೆ ಈ ವ್ಯವಸ್ಥೆ? ನಾವೀಗ ಲೈವ್ ಹೋಗ್ತಾ ಇದೆ, ರಾಜ್ಯಾದ್ಯಂತ ಜನತೆ ನೋಡ್ತೈತೆ, ಜನಕ್ಕೆ ಕೇಳ್ಬೇಕು ನಾವೀಗ. ಯಾಕಂದ್ರೆ ನೋಡಿನೂ ಸುಮ್ಮನೆ ಇರಕ್ ಆಗಲ್ಲ. ಇಲ್ಲಿವರೆಗೆ ಹೆಂಗಿತ್ತು ಗೊತ್ತಿಲ್ಲ ವ್ಯವಸ್ಥೆ, ಇರ್ಲಿ ಅದೇನೇ ಆಗಿರ್ಲಿ. ಇಲ್ಲಿವರೆಗೆ ಅದೇನೇ ಆಗಿದ್ದೆ ಅದು ಆಮೇಲೆ ಆಯ್ತು. ಈಗ ನಮ್ಮ ಗಮನಕ್ಕೆ ಬಂದು ಇಡೀ ರಾಜ್ಯ ನೋಡಿದೆ ಈ ವ್ಯವಸ್ಥೆನ. ದಾರಿನೇ ಇಲ್ಲ, ಸ್ವಚ್ಛತೆ ಇಲ್ಲ, ಕರೆಂಟ್ ಇಲ್ಲ, ಮತ್ತೊಂದಿಲ್ಲ, ಮಕ್ಕಳೇ ಇಲ್ಲ. ಒಂದಲ್ಲ ಸಮಸ್ಯೆ ಇದೆ. ಅದು ಇರಲಿ, ಅದಕ್ಕೆ ನೀವು ನಾವೊಂದು ಹೇಳಿದ್ರೆ ಅದಕ್ಕೆ ಇನ್ನೊಂದು ರೀಸನ್ ರೆಡಿ ಇರುತ್ತೆ ನಿಮ್ಮ ಹತ್ರ, ಅದು ನಮ್ಗೆ ಗೊತ್ತು. ಇರಲಿ, ಈಗ ನಾನು ಕೇಳ್ತಿರೋದೇನು, ಈ ಸಮಸ್ಯೆ ಯಾವಾಗ ಬಗ್ಗೆ ಇರುತ್ತೆ? ನೀವು ಬೀಡಿಂಗ್ ಹೊಸದು ಬೇರೆ ನೋಡ್ತೀನಿ ಅಂತ ಹೇಳಿದ್ರಿ, ನಾವು ಫಾಲೋ ಅಪ್ ಮಾಡ್ತೀವಿ. ಮತ್ತೆ ಯಾರೋ ಬಂದ್ರು ಲೈವ್ ಮಾಡ್ಕೊಂಡ್ರು ಹೋದ್ರು, ದಯವಿಟ್ಟು ಹಂಗಿಲ್ಲ ಮೇಡಮ್. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ನಾವು ಫಾಲೋ ಅಪ್ ಮಾಡ್ತೀವಿ. ನಂಬರ್ ಯಾಕೆ ಇಸ್ಕೊಂತೀವಿ ಅಂದ್ರೆ ಅಪ್ಡೇಟ್ ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಏನಾಯ್ತು ಏನಿಲ್ಲ, ಎಲ್ಲಿಗೆ ಬಂತು. ನಮ್ಮ ಇದೇ ಊರಿನ ಕಟ್ಟೆ ಬಸಪ್ಪ ಅವರು ಇದ್ದಾರೆ, ನಮ್ಮ ಜಿಲ್ಲಾ ಸಮಿತಿಯವರು. ನಾವು ಅವ್ರ ಮುಖಾಂತರ ನಾವು ಇಲ್ಲಿದ್ದು ಎಲ್ಲ ಏನಾಗಿದೆ ಅಂತ ನಾವು ಪಡ್ಕೊಂತೀವಿ ಎಲ್ಲ ಮಾಹಿತಿ. ಹಾಗಾಗಿ ಲೈವ್ ಹೋಗ್ತಾ ಇದೆ, ದಯವಿಟ್ಟು ಸರಿಯಾದ ಮಾಹಿತಿ ಕೊಡ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ನಾನು ಈಗ ಬಿಲ್ಡಿಂಗ್ ಯಾವ ಬೇಕು ಅಂತ ಕೇಳಿದಾಗ ನಾವು ಅದನ್ನು ಡೆಮಾಲಿಷನ್ ಕೊಟ್ಟಿದ್ದೀವಿ. ನಾನು ಅವ್ರಿಗೆ ಹೇಳಿದ್ದೀನಿ ಸರ್, ಬಾಡಿಗೆ ಹುಡುಕ್ರಿ ಅಂತಾನೆ ಹೇಳಿದ್ದೀನಿ. ಸರಿ, ಈಗ ಡೆಮಾಲಿಷ್ ಆಗಿ ಹೊಸ ಬಿಲ್ಡಿಂಗ್ ಆಗೋವರೆಗೂ ಇದು ಒಂದು ತಾತ್ಕಾಲಿಕ ಪರಿಹಾರವಾಗಿ ನೀವು ಬೇರೆ ಬಿಲ್ಡಿಂಗ್ ಅಂತ ಹೇಳಿದ್ರಿ, ಆದ್ರೆ ಅದು ಹುಡ್ಕೊಂಡಿಲ್ಲ. ಸರಿ, ನೀವು ಅದು ಹುಡುಕೊಡ್ತೀನಿ ಸರ್ ಸೋಮವಾರದ ಅಷ್ಟೊತ್ತಿಗೆ ಅಂತ ಹೇಳ್ತಾ ಇದ್ರಿ. ಈಗ ಇವತ್ತು ಶುಕ್ರವಾರ, ಹೌದಾ? ಸೋಮವಾರದ ಬೇಡ, ಸೋಮವಾರ ಬೇಡ, ಬುಧವಾರ ಗುರುವಾರ ಅಷ್ಟೊತ್ತಿಗೆ ಮಾಡಿರಿ, ಆಯ್ತಾ? ದಯವಿಟ್ಟು ಮೇಡಮ್ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಿಮ್ಮ ನಂಬರ್ ತೊಗೊಂಡಿರ್ತೀವಿ, ನಾನು ಕಾಲ್ ಮಾಡ್ತೀನಿ, ನಾನೇ ಮಾಡ್ತೀನಿ ಕಾಲು. ಆಮೇಲೆ ಇಲ್ಲಿ ಅಟೆಂಡೆನ್ಸು ಇಲ್ಲಿ ಏನಿದೆ ಸಣ್ಣ ಪುಟ್ಟ ಪ್ರತಿಯೊಂದಕ್ಕೂ ಹೇಳೋಕ್ಕಾಗಲ್ಲ ಮೇಡಮ್. ದಯವಿಟ್ಟು ನಿಮ್ಮ ಜವಾಬ್ದಾರಿ, ನಿಮ್ಮ ಕೆಲಸನ ದಯವಿಟ್ಟು ನ್ಯಾಯಬದ್ಧವಾಗಿ ಮಾಡಿರಿ ಅಷ್ಟೇ. ನಾವು ಕೇಳಕ್ಕೆ ಬಂದಿರೋದು ಇಷ್ಟೇ, ಸರಿನಾ? ನಾವು ಬಂದು ಲೈವ್ ಮಾಡಿ ಅದನ್ನೆಲ್ಲ ಇಶ್ಯೂ ಮಾಡೋದಕ್ಕಿಂತ ನಿಮ್ಮ ಕೆಲಸ, ನೀವು ಅಟೆಂಡೆನ್ಸ್ ಹಾಕೋದು ಸರಿಯಾಗಿ ಹಾಕಿಲ್ಲ, ಇಲ್ಲಿ ಒಂದು ಬರೆಯೋದು, ಹೆಸರು ಬರೆಯೋದು ಸರಿಯಾಗಿ ಬರ್ದಿಲ್ಲ. ಇವರಿಗೆಲ್ಲ ಏನು ಹೇಳ್ತಿದ್ರಿ ನೀವು? ಅಲ್ಲ, ಬರೆಯೋದು ಒಂದು ಕೆಲಸನಾ ಇವರಿಗೆ? ಬರೆಯೋದು ಕೂಡ ಏನಾದ್ರು ಒಂದು ದೊಡ್ಡ ಹಾರ್ಡ್ ವರ್ಕ್ ಅದು. ಮತ್ತೆ ನೀವು ಹೇಳಿ, ನಾವು ಹೇಳಿದೀವಿ, ಲೈವ್ ಹೋಗಿದೆ. ಈಗ ಅವ್ರು ಇನ್ನೊಂದ್ಸತಿ ಈ ತರ ಆಗಲ್ಲ ಸರ್ ಅಂತ ಹೇಳಿದ್ದಾರೆ. ನಮ್ಮ ಕಟ್ಟೆ ಬಸಪ್ಪ ಅವರ ಗಮನಕ್ಕೆ ಇರುತ್ತೆ ಇಲ್ಲೆಲ್ಲ, ಇಲ್ಲಿ ಊರಿಂದ ಅನ್ಕೊಂಡಿರ್ಬೋದು ಇವ್ರು ಬಂದ್ರು ಹೋದ್ರು ಅಂತ. ದಯವಿಟ್ಟು ಆ ಥರ ಇಲ್ಲ. ನಾವು ಬರ್ತಾ ಇರ್ತೀವಿ, ಭೇಟಿ ಆಗ್ತಾ ಇರ್ತೀವಿ. ದಯವಿಟ್ಟು ಮೇಡಮ್, ಮಕ್ಕಳಿಗೋಸ್ಕರ ಈ ಒಂದು ಇದಕ್ಕೋಸ್ಕರ ನಾವು ದಯವಿಟ್ಟು ನೀವು ನಿಮಗೆ ಕೊಟ್ಟಿರೋ ಜವಾಬ್ದಾರಿನ ಕೆಲಸನ ದಯವಿಟ್ಟು ಅಚ್ಚುಕಟ್ಟಾಗಿ ಮಾಡಿ ಅಷ್ಟೇ. ನಮ್ಮ ಉದ್ದೇಶ ಬೇರೆ ಏನೂ ಇಲ್ಲ. ಓಕೆ ಮೇಡಮ್, ಆಯ್ತು, ಥ್ಯಾಂಕ್ ಯು ಮೇಡಮ್. ಅವ್ರು ಆಬ್ಸೆಂಟ್ ಆಗಿದಲ್ಲ, ಈಗ ಅವರು ಹೊಸ ಬಿಲ್ಡಿಂಗ್ ಅಂತ ಹೇಳಿದಾರೆ, ನೀವೆಲ್ಲ ಕೇಳಿಸ್ಕೊಂಡ್ರಿ. ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ದಯವಿಟ್ಟು ನಿಮ್ಮ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡ್ರಿ ಅಷ್ಟೇ, ಇನ್ನೇನಿಲ್ಲ ನಮ್ಮ ಉದ್ದೇಶ. ಆಯ್ತು, ಇದೊಂದ್ಸತಿ ಎಕ್ಸ್ಕ್ಯೂಸ್ ಕೊಡೋಣ, ಆಗುತ್ತೆ ಒಂದ್ಸತಿ. ಬಟ್ ದಯವಿಟ್ಟು ಮಕ್ಕಳಿಗೋಸ್ಕರ, ನಮ್ಮೂರಿಗೋಸ್ಕರ. ಹಾಂ, ಇರಲಿ ಮೇಡಮ್, ಆಗಲಿ ಮಾಡಿಸ್ರಿ. ಅದು ಹೇಳಿದಾರಲ್ಲ ಮೇಡಮು, ಅದು ಅಟೆಂಡೆನ್ಸು ಅವೆಲ್ಲ ಕರೆಕ್ಟಾಗಿ ಹಾಕೊಂಡು ಫಾಲೋ ಅಪ್ ಮಾಡಿರಿ ಮೇಡಮ್. ಇಲ್ಲಾಂದ್ರೆ ನಿಮ್ಮ ಇದಕ್ಕೆ ಈ ಸತ್ಲೆ ಅಂತೂ ಬಿಟ್ಟಿವಿ, ನೆಕ್ಸ್ಟ್ ಮತ್ತೆ ಇಶ್ಯೂ ಆಗುತ್ತೆ ಇದು, ಆಯಿತಾ?
ಆಯ್ತಾ ಲೈವ್ ಐತಾ ಲೈವ್ ಹೆಂಗೆ ಐತೆ? ಸ್ನೇಹಿತರೆ, ಈಗ ಅಂಗನವಾಡಿ ಸ್ಥಿತಿದು ನಾವು ನೋಡ್ಕೊಂಡ್ ಬಂದ್ವಿ. ಅವ್ರು ಹೇಳಿದ್ರು ಲೈವಲ್ಲಿ ಅಂಗನವಾಡಿಯ ಮೇಲಧಿಕಾರಿಗಳು ಏನಿದ್ದಾರೆ ಅವರೆಲ್ಲ ಇಲ್ಲ ಸರ್, ನಾವು ಈ ಥರ ದಾರಿ ಇಲ್ಲ ಮೇಡಮ್, ಅದಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಸ್ವಚ್ಛತೆ ಇಲ್ಲ ಅಂತ ನಾವು ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದರು, ನೀವೇ ನೋಡಿದ್ರಿ ಲೈವಲ್ಲಿ ಕೂಡ. ಇಲ್ಲ ಸರ್, ಇದೊಂದು ಸೋಮವಾರದ ಒಳಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಬೇಡ, ಸೋಮವಾರ ಬೇಡ, ಗುರುವಾರದವರೆಗೂ ಟೈಮ್ ತೊಗೊಳ್ಳಿ ಮಾಡಿ ಅಂತ ದಯವಿಟ್ಟು ಮನವಿ ಮಾಡಿದ್ದೀವಿ. ಇದು ಮುಂದಿನ ವಿಚಾರವಾಗಿ ಇನ್ನಷ್ಟು ಭಾಳಷ್ಟು ಕಾರ್ಯಕ್ರಮ ಇದ್ದಾವೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದಷ್ಟು ಮನವಿ ಕೂಡ ಅರ್ಜಿ ಕೊಡುವಂಥದ್ದು ವಿಚಾರಗಳಿದ್ದಾವೆ. ನಿರೂಪಣ್ಣವ್ರ ಮುಖಾಂತರ ನಾವು ಒಂದೆಲ್ಲ ಮುಂದಿನ ಮಾಡೋಣ. ಬರೆಯಲು ಸ್ಟಾಪ್ ಮಾಡಿ ಮಾತಾಡಿ. ಸ್ನೇಹಿತರೆ ನೋಡ್ಬೋದು, ಈಗ ಆ ಸ್ವಚ್ಛತೆ ಒಂದು ಚರಂಡಿ ಆಗಿರ್ಬೋದು, ಮತ್ತೆ ಏನಿತ್ತು ಅದು ಕಸದ ಒಂದು ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಅಲ್ಲಿನ ಒಂದು ದುರಸ್ತಿ ಬಗ್ಗೆ ನಾವು ನೋಡಿದ್ವಿ. ಅದಾದ ನಂತರ ಅದು ಪಕ್ಕದಲ್ಲಿರೋಂಥ ಒಂದು ಅಂಗನವಾಡಿಗೆ ಬಂದ್ವಿ, ಅದ್ರದ್ದು ಒಂದಷ್ಟು ಸಮಸ್ಯೆಗಳಿದ್ವು. ಅದಾದ ನಂತರ ಈಗ ಮತ್ತೆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದ್ದೀವಿ. ಇದನ್ನ ಸ್ವಲ್ಪ ತಡ ಆಗುತ್ತೆ, ಒಂದು 5 ನಿಮಿಷ ಬಿಟ್ಟು ಮತ್ತೆ ಲೈವ್ ಮಾಡೋಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದಾದ್ಮೇಲೆ ಮತ್ತೆ ಅಪ್ಡೇಟ್ ಕೊಡ್ತೇವೆ, ನೋಡ್ತಾ ಇದ್ದೀವಿ. ಫಿನಿಶ್ ಮಾಡಿ.